15ನೇ ಹಣಕಾಸು ಯೋಜನೆಯಲ್ಲಿ ಸಮುದಾಯ ಕಾಮಗಾರಿಗಳಿಗೆ ಯಾವುದೇ ಟೆಂಡರ್ ಕರೆಯದೆ ಮಾಡಲು ಸಾಧ್ಯವಾ? ಹೇಳಿದ್ದೀನಿ, ಎಲ್ಲರಿಗೂ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ. ಇಮಿಡಿಯೇಟ್ಲಿ ಆಕ್ಷನ್ ಪ್ಲಾನ್ ಮಾಡಿ. ತಾಲೂಕಿನ ಹಲವಾರು ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು 6 ತಿಂಗಳು 3 ತಿಂಗಳಿಗೆ ಬದಲಾವಣೆಯಾಗುತ್ತಿರುವುದು ಯಾಕೆ? ಡಿಸೆಂಬರಲ್ಲಿ ಸಾಮಾನ್ಯ RDPR ಮಂತ್ರಿಗಳು ಒಂದು ಮೀಟಿಂಗ್ ಮಾಡಿದಾಗ ಕ್ಲಿಯರ್ ಆಗಿ ಸರ್ಕಾರದಿಂದ ಏನು ಆದೇಶ ಆಗಿದೆ ಅದರ ಪ್ರಕಾರ ಆದೇಶ, ಅದರ ಪ್ರಕಾರ ನಾನು ಕೂಡ ಡೈರೆಕ್ಷನ್ ಕೊಟ್ಟಿದ್ದೆ. ಇಲ್ಲೇನು ಡೈರೆಕ್ಷನ್ ಇಲ್ಲ, ಯಾರ್ಯಾರು ಎಲ್ಲಿರ್ಬೇಕು ಅಲ್ಲಿ ಹೋಗಿ ಜಾಯ್ನ್ ಆಗ್ತಾರೆ. ಫರ್ದರ್ ಮುಂದೆ ಏನಾದರೂ ಅವ್ರಿಗೆ ಡೆಪ್ಯುಟೇಷನ್ ಆಗಿರ್ಬೇಕಂದ್ರೆ ಅವ್ರು RDPR ಹಂತದಲ್ಲಿ ಗೌರ್ಮೆಂಟ್ ಹಂತದಲ್ಲಿ ಮಾಡಿಸ್ಬೋದು. ಕೆಲವೊಂದು PDOಗಳ ಬಗ್ಗೆ ತನಿಖೆ ಇತ್ತು, ನಿಮ್ಮ ಹತ್ರ ಕಂಪ್ಲೇಂಟ್ ಕೂಡ ಕೆಲವು ವಿಷಯ ಇದ್ದಾವೆ. ಅಂಥವ್ರು ಕೂಡ ಮತ್ತೆ ಮೂಲ ಸ್ಥಾನಕ್ಕೆ ಬಂದಾಗ ಅಲ್ಲಿ ಅವರಿಗೆ ತನಿಖೆ ಹಿಂಗಾಗುತ್ತೆ, ಪಾರದರ್ಶಕವಾಗಿ ಅವರಿಂದ ನಮ್ಮಲ್ಲಿ ಏನಿದೆ ಆಗಿರೋಂಥ ಹಗರಣಗಳನ್ನು ಹೇಳ್ತೇನೆ. ಯಾಕಾದ್ರೂ ಲೋಕಾಯುಕ್ತ ಗ್ರಾಪ್ ಅಥವಾ ಲೋಕಾಯುಕ್ತ ಕೇಸ್ ಆದಾಗ ನಾವು ಹಾಕಲ್ಲ, ಸಸ್ಪೆಂಡ್ ಆದಾಗ ಕೂಡ ಅಲ್ಲಿ ಹಾಕಲ್ಲ. ಬಟ್ ನಿಯರ್ ಬೇಸ್ಡ್ ಆನ್ ಕಂಪ್ಲೇಂಟ್ ನಾವು ಯಾರನ್ನೂ ಚೇಂಜ್ ಮಾಡಲ್ಲ. ಕಂಪ್ಲೇಂಟ್ಗಳು ಇರ್ತದೆ, ಎಲ್ಲರ ಮೇಲೂ ಕಂಪ್ಲೇಂಟ್ಗಳಿಲ್ಲ. ಬಟ್ ಯಾರಾದರೂ ಸಸ್ಪೆಂಡ್ ಆದರೆ, ಲೋಕಾಯುಕ್ತ ಕೇಸ್ ಆದರೆ, ಡಿಪ್ರೂವ್ ಆದರೆ ಅಂಥವ್ರನ್ನ ಬೇರೆ ಕಡೆ. ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳಲ್ಲಿ ನೃಮ ಯೋಜನೆ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ ಹಾಗೂ ಯಾವುದೇ ತರಬೇತಿ ನಡೆಯುತ್ತಿಲ್ಲ ಎಂದು ಗ್ರಾಮೀಣ ಜನತೆ ಆಪಾದಿಸುತ್ತಾರೆ. ಏನಾಗಿದೆ ಈಗ ನಡುವೆ ಸ್ವಲ್ಪ ಯೋಜನೆ ಅದಾದಮೇಲೆ ನಾವು ಕೆಲವೊಂದು ಪ್ರಾಜೆಕ್ಟ್ಗಳನ್ನು ಸ್ಟೇಟ್ ನಮ್ಮ ZP ಲೆವೆಲಲ್ಲಿ ಪುಷ್ ಮಾಡಬೇಕು. NRL ಲೋಕೋಸ್ ಎಲ್ಲ ಇರ್ಬೋದು. ನಾವು ಆಲ್ಮೋಸ್ಟ್ ಕೆಳಗಿದ್ವಿ, ಈಗ ಆಲ್ಮೋಸ್ಟ್ ಮೇಲ್ಗಡೆ ಬಂದಿದ್ದೀವಿ. ಸೊ ಅದನ್ನೆಲ್ಲ ಪುಷ್ ಮಾಡಿ ಒಂದು ಲೆವೆಲಿಗೆ ತೊಗೊಂಡು ಬಂದಿದ್ದಾರೆ. ಈಗ ಇನ್ಮೇಲೆ ಫೀಲ್ಡಿಗೆ ಹೋಗ್ತಾರೆ. ನಾವು ಕೆಲವೊಂದು ಪ್ಯಾರಾಮೀಟರ್ಸ್ ಇಟ್ಕೊಂಡು ವರ್ಕ್ ಮಾಡ್ತಾ ಇದ್ವಿ. ಟೆಕ್ನಿಕಾಗಿ ನೆಕ್ಸ್ಟ್ ವೀಕಲ್ಲಿ ಇನ್ನೊಂದು ಬಂದಾಗ ಬರೀ NRL ಒಂದು ಅಷ್ಟೇ ಸಪ್ರೇಟ್ ಆಗಿ ಅವ್ರನ್ನೆಲ್ಲ ಕರ್ಸೋಣ. ಕೃಷಿ ಸಖಿ, ಉದ್ಯೋಗ ಸಖಿ, DC ಸಖಿ, ಆಮೇಲೆ NBK, LCRP ಇವನ್ನೆಲ್ಲ ಕರೆದು GKL ಪ್ರೆಸಿಡೆಂಟ್ ಕರೆದು ಒಂದು ವರ್ಕ್ಶಾಪ್ ಟೈಪ್ನ ಮಾಡೋದು ನೆಕ್ಸ್ಟ್ ವೀಕಲ್ಲಿ. ತಾಲೂಕು ಪಂಚಾಯಿತಿ ಕಾರ್ಯಾಲಯದಲ್ಲಿ ಸ್ವಚ್ಛತೆ ಇಲ್ಲ. ಹೇಳಿದ್ದೀನಿ, ಎಲ್ಲರಿಗೂ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ. ಇಮಿಡಿಯೇಟ್ಲಿ ಆಕ್ಷನ್ ಪ್ಲಾನ್